ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಮೊನ್ನೆ ಒಂದು 9 ಎಕರೆ 12 ಗುಂಟೆ ಒಂದು ಹತ್ತಿರ 10 ಎಕರೆ ಒಳ್ಳೆ ತೋಟ ತೋರಿಸ್ಕೊಡ್ತೀನಿ ಬನ್ನಿ. ಅಪ್ ಟು 10 ಎಕರ್ವರೆಗೆ ತೋಟ ಬೇಕು ಅಂತ ಸರ್ಚ್ ಮಾಡೋರಿಗೆ ಇದು ಸೂಕ್ತವಾಗಿದೆ. ಟಾರ್ ರೋಡ್ಗೆ ಎಂಟ್ರೆನ್ಸ್ ಇದೆ ಜಮೀನು. ಫ್ರಂಟಲ್ಲಿ ಸ್ವಲ್ಪ ಖಾಲಿ ಬಿಟ್ಟಿದ್ದಾರೆ, ಬೇರೆ ಬೆಳೆ ಎಲ್ಲ ಬೆಳಿಬೋದು. ಹಿಂದೆಲ್ಲ ತೋಟ ಮಾಡಿದ್ದಾರೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಹತ್ತಿರ ಒಂದು 7.5 ಇಂದ 8 ಎಕರೆ ತೋಟ ಇದೆ. ಇನ್ನೆಲ್ಲ ಸ್ವಲ್ಪ ಖಾಲಿ ಲ್ಯಾಂಡ್ ರೀತಿ ಬಿಟ್ಕೊಂಡಿದ್ದಾರೆ. ಒಂದು ಮನೆ ಇದೆ, ವಾಸಕ್ಕೆ ಯೋಗ್ಯವಾಗಿರುವಂಥ ಒಂದು ಮನೆ ಇದೆ. ಒಂದು ಖಾಲಿ ಶೆಡ್ ಇದೆ. 3 ಬೋರ್ವೆಲ್ ಇದೆ. ತುಂಬಾ ಒಳ್ಳೆ ವಾಟರ್ ಇದೆ, ವೆಲ್ ವಾಟರು. ನೋಡಿ, ಇದು ಶೀಟೆಲ್ಲ ಹಾಕಿ ಗಾಡಿ ನಿಲ್ಸೋಕ್ಕೆ, ಟ್ರ್ಯಾಕ್ಟರ್ ನಿಲ್ಸೋಕ್ಕೆ ಅಥವಾ ಕಾಯಿ ಎಲ್ಲ ಇಟ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಶೀಟ್ ಹಾಕಿ. ಇದು ವಾಸ ಮಾಡೋಕ್ಕೆ ಒಂದು ಮನೆ. ಲೇಬರ್ ಕಮ್ ಓನರ್ ಹೌಸ್ ಇದು. ಅಂದರೆ ಒಳ್ಳೆ ಹೌಸ್ ಓನರ್ ಕೂಡ ಇದೆ. ಒಂದು 40 ಸೇರ್ ಮಾಡ್ಕೊಂಡು ಲೇಬರು ಕೂಡ ವಾಸ ಮಾಡ್ಬೋದು. ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಇದು ಪರ್ಚೇಸ್ ಪ್ರಾಪರ್ಟಿ. ಓನರ್ ಬಂದು ದುಬೈಲಿರೋದು. ದುಬೈಲಿರೋದ್ರಿಂದ ಸ್ವಲ್ಪ ಮೇಂಟೆನೆನ್ಸು ಒಂದು 3 ಮಂತ್ಸಿಂದ ಇಲ್ಲ. ನಿಮಗೇನು ಲೀಗಲ್ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಕೊಡೋಣ. ತುಂಬಾ ಒಂದು ಒಳ್ಳೆಯ ತೋಟ. ಫಲ ನೋಡಬೇಕು, ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿಬಿಟ್ಟಿದೆ ಫಲ. ಮಣ್ಣು ಪ್ಯೂರ್ ರೆಡ್ ಸಾಯಿಲು, ತುಂಬಾ ಚೆನ್ನಾಗಿದೆ ಮಣ್ಣು. ಒಂದು 400+ ಕೊಕೊನಟ್ ಬರುತ್ತೆ. ಇನ್ನೆಲ್ಲ ಎಲ್ಲೋ ಒಂದೊಂದು ಮಿಕ್ಸು. ಟೀಕು ಸ್ವಲ್ಪ ಬರುತ್ತೆ, ಟೀಕ್ಗಳು ಚೆನ್ನಾಗಿದೆ. 3 ಬೋರ್ ಅಂತೂ ತುಂಬಾ ಚೆನ್ನಾಗಿದೆ ವಾಟ್ರು. ಟೀಕು ಕೂಡ ಅರ್ಧ ಕಟಿಂಗ್ ರೀತಿ ಬಂದಿದೆ. ಓನರ್ ಪ್ರೈಸ್ ಹೇಳ್ತಿರೋದು 40 lakhs ಪರ್ ಏಕರು, 40 ಲಕ್ಷ ಪರ್ ಏಕರು. ಅದೇ ಫೈನಲ್ ಅಂತ ಇದ್ದರೆ ನನ್ನ ಪ್ರಕಾರ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು. ತುಂಬ ನೆಗೋಷಿಯಬಲ್ ಆಗೋದು ಡೌಟು. ನಿಮಗೆ ಲೈಕ್ ಆಯಿತು ಅಂದರೆ ಓನರ್ ಹತ್ರ ಡೈರೆಕ್ಟ್ ಮಾತಾಡ್ಸ್ಕೊಡ್ತೇನೆ. ಡೈರೆಕ್ಟ್ ಸಿಟ್ಟಿಂಗ್ ಮಾಡಿ ಮಾತಾಡೋಣ. NH ಇಂದ 3.5 ಕಿಲೋಮೀಟ್ರ್ ಆಗುತ್ತೆ. SH ಇಂದ 2.5 ಕಿಲೋಮೀಟ್ರ್ ಆಗುತ್ತೆ. ಇದು ಲ್ಯಾಂಡು ತುಂಬಾ ಒಂದು ಒಳ್ಳೆ ಲೊಕೇಶನ್ ಇರೋಂಥ ಲ್ಯಾಂಡು. ಮೈಸೂರಿಗೆ 43 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 170 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಫಲ ನೋಡ್ತಾ ಇರ್ಬೋದು ನೀವು, ತೆಂಗಿನ ಮರ ಹೆಂಗೆ ಬಿಟ್ಟಿದೆ ಅಂತ. ಒಂದು ಒಳ್ಳೆ ಫಲ. ನಿಮಗೆ ಸುಮಾರು ಮರಗಳನ್ನ ತೋರಿಸ್ಕೊಡ್ತೀನಿ, ಜೂಮ್ ಮಾಡಿ ಫಲ ಹೇಗೆ ಬಿಟ್ಟಿದೆ ಅಂತ ಒಂದು ಸಾರಿ ನೋಡ್ಕೊಳ್ಳಿ. ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಈಗ ಹುಲ್ಲೆಲ್ಲ ಬೆಳ್ಕೊಂಡಿದೆ ಅಂತ. ಯಾಕಂದರೆ ಒಂದು 3 ಮಂತ್ಸಿಂದ ಇದು ಉಳುಮೆ ಮಾಡಿಲ್ಲ. ಅದಕ್ಕೋಸ್ಕರ ಜಸ್ಟ್ ಅವರು 3 ಮಂತ್ಸಲ್ಲಿ ದುಬೈಗೆ ಹೋದರು ಬೇರೆ ಒಂದು ವರ್ಕ್ ಮೇಲೆ. ಅದರಿಂದ ಬಂದು ಮಾಡೋಕ್ಕಾಗಿಲ್ಲ. ಅದರಿಂದ ನಮ್ಗೆ ಹೇಳಿದ್ದಾರೆ ಸೇಲ್ ಮಾಡಿಸ್ಕೊಡಿ ಅಂತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ವೀಡಿಯೋನ ಹೈಪ್ ಮಾಡಿ. ನಿಮ್ಮ ಒಂದು ಲೈಕ್ ನಮ್ಗೆ ಏನಿಸುತ್ತೆ ಅಂದರೆ ಸ್ಫೂರ್ತಿ ಕೊಡುತ್ತೆ. ಇನ್ನೂ ಒಂದು ಒಳ್ಳೊಳ್ಳೆ ಲ್ಯಾಂಡ್ಗಳು ಹಾಕಬೇಕು, ನಮ್ಮ ಕಸ್ಟಮರ್ಗೆ ಒಂದು ಒಳ್ಳೆ ಲ್ಯಾಂಡ್ ಕೊಡಿಸ್ಬೇಕು. ನಾವು ಹಾಕೋ ಲ್ಯಾಂಡು ಲೈಕ್ ಆಗ್ಬೋದು ಅಂತ ಅನ್ಸೋಕ್ಕೆ ನಮಗೆ ದಯವಿಟ್ಟು ನಿಮ್ಮದೊಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ಎನಿವನ್ ಯಾರ್ಯಾರು ಇದ್ದರೆ ಶೇರ್ ಮಾಡಿ ದಯವಿಟ್ಟು. ತುಂಬಾ ಒಂದು ಒಳ್ಳೆ ಲೊಕೇಶನ್ ಇರೋಂಥ ಲ್ಯಾಂಡ್ ಇದು. ಒಳ್ಳೆ ತೋಟ, ಕೆಂಪು ಮಣ್ಣಿದೆ. ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ. ವೀಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಡೀಟೇಲ್ ಹಾಕಿರ್ತೀನಿ. ಕೆಲವೊಬ್ಬರು ಆ ವೀಡಿಯೋದಲ್ಲಿ ಡೀಟೇಲ್ ನೋಡ್ಕೊಂಡು ಮತ್ತೆ ಅದೇ ಡೀಟೇಲ್ಸ್ನ ರಿಪೀಟ್ ಮಾಡ್ತಾರೆ. ಆ ವೀಡಿಯೋದಲ್ಲಿ ನಾನು ಏನು ಹೇಳಿಲ್ಲ, ಏನು ವೀಡಿಯೋದಲ್ಲಿ ಪೋಸ್ಟ್ ಮಾಡಿಲ್ಲ ಆ ಡೀಟೇಲ್ಸ್ ಬಗ್ಗೆ ದಯವಿಟ್ಟು ಕೇಳಿ, ಖಂಡಿತ ಹೇಳೋಣ. ನಾನು ಹೇಳಿದರೂ ಕೂಡ ಕೆಲವು ಜನ ಮತ್ತೆ ಅದಕ್ಕೆ ಮೈಸೂರಿಂದ ಎಷ್ಟು ಕಿಲೋಮೀಟ್ರು, ಅಲ್ಲಿಂದ ಎಷ್ಟು ಕಿಲೋಮೀಟ್ರ್, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಂತ ಕೇಳ್ತಾರೆ. ಆಲ್ಮೋಸ್ಟ್ ಎಲ್ಲನೂ ಹೇಳಿರ್ತೀನಿ ವೀಡಿಯೋದಲ್ಲಿ. ಪ್ರತಿಯೊಂದು ವೀಡಿಯೋದಲ್ಲೂ ಡಿಸ್ಟೆನ್ಸು ಮತ್ತು ರೇಟು ಹೇಳಿರ್ತೀನಿ. ಯಾವುದೇ ವೀಡಿಯೋದಲ್ಲಿ ರೇಟು ಡಿಸ್ಟೆನ್ಸ್ ಮಾತ್ರ ಕನ್ಫರ್ಮ್ ಮಾಡಿದೆ ಓನರ್ ಹತ್ರ ನಾನು ಡೀಟೇಲ್ ಹಾಕೋದಿಲ್ಲ. ಅಂಥದ್ರಲ್ಲಿ ಮತ್ತೆ ಅದನ್ನು ಕೇಳೋ ಬದಲು ಕ್ಲಿಯರಾಗಿ ವೀಡಿಯೋನ ದಯವಿಟ್ಟು ನೋಡಿ. ಟೀಕಲ್ಲಾಗಿ ಸೈಜ್ ಇದೆ. ಟೀಕು ಮಧ್ಯೆ ಸ್ವಲ್ಪ ಟೀಕ್ ಹಾಕಿದ್ದಾರೆ. ಜಾಸ್ತಿ ಅಂದರೆ ತೆಂಗೆ ತುಂಬಾ ಚೆನ್ನಾಗಿದೆ ತೆಂಗು. ಮತ್ತು ಓನರ್ ಒಂದು ವೀಡಿಯೋ ಕಳಿಸ್ಕೊಟ್ರು. ಆ ವೀಡಿಯೋದಲ್ಲಿ ಮುಂಚೆ ಹೆಂಗಿತ್ತು ಲ್ಯಾಂಡ್ ಅಂತ ನೋಡಿ. ಹಿಂಗೆ ಕೆಂಪು ಪ್ಯೂರ್ ರೆಡ್ ಸಾಯಿಲು ನೋಡಿ ಹೇಗೆ ಮಾಡಿದೆ, ಬೆಳೆದಿದೆ. ಹೂವೆಲ್ಲ ಹಾಕಿದ್ರು, ಫ್ಲವರ್ದು. ಇಲ್ಲಿ ತೆಂಗಿನ ತೋಟ ಒಳಗಡೆ ಫ್ಲವರ್ ಹಾಕಿದ್ರು ನೋಡಿ. ಆ ರೀತಿ ಮೊದಲಿದ್ದದ್ದು ಜಮೀನು. ಆ ಒಂದು ವೀಡಿಯೋನೂ ಕೂಡ ನಿಮಗೆ ಆ್ಯಡ್ ಮಾಡಿ ಪೋಸ್ಟ್ ಮಾಡಿದ್ದೀನಿ ನೋಡಿ. ಮೊದಲು ಈ ರೀತಿ ಇತ್ತು ಜಮೀನು. ಪ್ಯೂರ್ ಕೆಂಪು ಮಣ್ಣು. ಮೊದಲೇ ತುಂಬಾ ಚೆನ್ನಾಗಿ ಕೃಷಿ ಮಾಡ್ತಾಯಿದ್ರು. ಟೊಮೊಟೊ ಬೆಳೀತಾಯಿದ್ರು. ಮಧ್ಯೆ ಇಂಟರ್ ಕ್ರಾಪ್ ಮಾಡ್ತಾಯಿದ್ರು ಈ ಜಮೀನಲ್ಲಿ. ಬಾಳೆ ಎಲ್ಲ ಬೆಳೆದಿದ್ದರಂತೆ. ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಸರ್. ಸ್ವಲ್ಪ ನಾವು ಈಗ ಹೊರಗಡೆ ಹೋಗೋದ್ರಿಂದ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರು. ಅದರಿಂದ ಉಳುಮೆ ಮಾಡಿಲ್ಲ ಅಂತ. ನೀವು ಪರ್ಚೇಸ್ ಮಾಡಿಕೊಂಡು ಉಳುಮೆ ಮಾಡಿದ್ರೆ ಖಂಡಿತ ಈ ಥರನೇ ಇರುತ್ತೆ ತೋಟ ಅಂತೂ ತುಂಬಾ ಚೆನ್ನಾಗಿದೆ. ಎರಡು ಮಾತೆಲ್ಲ ಮಾಡಿ. ಮಣ್ಣು ಕೂಡ ತುಂಬಾ ಚೆನ್ನಾಗಿದೆ ಮಣ್ಣು.
ದಯಮಾಡಿ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ ತೋರಿಸ್ಕೊಡೋಣ ಬನ್ನಿ. ಮತ್ತೊಂದು ಸರಿ ಹೇಳ್ತೀನಿ, ಡೀಟೇಲ್ಸ ಕ್ಲಿಯರಾಗಿ ನೋಡ್ಕೊಳ್ಳಿ. ರೇಟ್ ಇರ್ಬೋದು, ಡಿಸ್ಟೆನ್ಸ್ ಇರ್ಬೋದು, ನೋಡಿಕೊಂಡು ಫೋನ್ ಮಾಡಿ ಮತ್ತು ವಿಸಿಟ್ ಮಾಡಿ. ಕೆಲವು ಜನ ಏನು ಮಾಡ್ತಾರೆ ಅಂದರೆ ದಿಢೀರಂತ ಸರಿಯಾಗಿ ನೋಡೋದಿಲ್ಲ, ವೀಡಿಯೋನ ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ, ಡೀಟೇಲ್ಸು ಬಂದುಬಿಡ್ತಾರೆ. ಬಂದು ಮತ್ತೆ ಇಲ್ಲಿ ನೋಡಾದ್ಮೇಲೆ ಅಯ್ಯೋ ದೂರ ಆಗೋಯ್ತು, ನಮಗೆ ತುಂಬ ಲಾಂಗ್ ಆಯಿತು ಅಂದ್ಕೊಂಡು ವಾಪಸ್ ಹೋಗ್ತಾರೆ. ಪಾಪ ನಾನು ಹೇಳ್ತಿರೋದು, ನಾವಾದರೆ ಇಲ್ಲಿ ಲೋಕಲ್ಲು, ಏನು ತೊಂದರೆ ಇಲ್ಲ, ಒಂದು 50 ಕಿಲೋಮೀಟ್ರ್ ಅಂತರ ಓಡಾಡ್ಕೊತೀವಿ. ನಮಗಿಂತ ನಿಮಗೆ ಖರ್ಚು ಜಾಸ್ತಿ. ನೀವು ಬ್ಯಾಂಗ್ಳೂರಿಂದ ಬರ್ತಾರೆ 200 ಕಿಲೋಮೀಟ್ರು, 150 ಕಿಲೋಮೀಟ್ರು, 170 ಕಿಲೋಮೀಟ್ರಿಗೆ ಬರ್ತೀರಾ. ಪೆಟ್ರೋಲ್ಗೆಲ್ಲ ವೇಸ್ಟ್ ಅಲ್ವಾ, ಸಮಯ ವೇಸ್ಟ್ ಅಲ್ವಾ, ನಿಮ್ಮ ಟೈಮ್ ವೇಸ್ಟು, ಹಣ ವೇಸ್ಟು. ಸುಮ್ಮನೆ ಅದರ ಬದಲು ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ. ತುಂಬ ಇಂಟ್ರೆಸ್ಟ್ ಆಯಿತು ಅಂತಂದರೆ ನನಗೆ ಕಾಲ್ ಮಾಡಿ ಕೇಳಿ ಇನ್ನೂ ಡೀಟೇಲ್ಸು. ನಿಮಗೆ ಓಕೆ, ಡಿಸ್ಟೆನ್ಸ್ ಓಕೆ ಆಗುತ್ತೆ ಅಂದರೆ ನೀವು ಬನ್ನಿ. ನೋಡಿ, ಫಲ ಅಂತೂ ತುಂಬಾ ಚೆನ್ನಾಗಿ ಮಾಡಿದೆ, ಒಳ್ಳೆ ಫಲ. ಸೈಜು ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ, ಎಳ್ನೀರೆಲ್ಲ. ಕಾಯಿ ಕೂಡ ಒಂದು ಒಳ್ಳೆ ರೇಟ್ ಇದೆ. ಈಗ ಆಲ್ಮೋಸ್ಟು ಈಗ ಫಲ ಬಿಡ್ತಾರಿಂದ ನೀವು ಯಾವಾಗ ಪರ್ಚೇಸ್ ಮಾಡಿದ್ರು ಕೂಡ ಪ್ರೆಸೆಂಟ್ ಡೇಯಿಂದ ಅವತ್ತಿನ ಡೇಯಿಂದಲೇ ಕೂಡ ನಿಮಗೆ ಇನ್ಕಮ್ ಸ್ಟಾರ್ಟ್ ಇರುತ್ತೆ. ನೀವು ಇದ್ರ ಮಧ್ಯೆ ಇಂಟರ್ ಕಾಪ್ ಏನಾದ್ರು ಅಡಿಕೆ ಮಾಡ್ಬೋದು. ಬೆಳೆದ್ರೆ ಅಡಿಕೆ ಬೆಳೆಯುತ್ತೆ ಚೆನ್ನಾಗಿ, ಒಳ್ಳೆ ಮಣ್ಣಿದೆ. ಅದರಿಂದ ನೀರು ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ನೀರು ಬೆಲ್ಟ್ ಏರಿಯಾ. ದಯಮಾಡಿ ನೀವು ಇಂಟ್ರೆಸ್ಟ್ ಇರೋರು ಬನ್ನಿ, ಖಂಡಿತ ತೋರಿಸ್ಕೊಡೋಣ. 1 ಎಕರೆ, 2 ಎಕರೆ, 3 ಎಕರೆ, 5 ಎಕರೆ, 10 ಎಕರೆ, ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಒಂದು ಡಿಸೈಡ್ ಮಾಡ್ಕೊಳ್ಳಿ. ಎಷ್ಟು ಎಕರೆ ಬೇಕು, ನಿಮ್ಮ ಬಡ್ಜೆಟ್ ಏನು ಅಂತ ಡಿಸೈಡ್ ಮಾಡ್ಕೊಂಡು ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ನ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಿಮ್ಗೊಂದೊಳ್ಳೆ ಲ್ಯಾಂಡ್ ಮಾಡಿಕೊಡೋಣ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಯಾರು ಲ್ಯಾಂಡ್ಸನ್ನು ಬೈ ಮಾಡಿದ್ದಾರೆ, ಯಾರು ನಮ್ಮ ಕಡೆಯಿಂದ ಜಮೀನನ್ನು ಖರೀದಿ ಮಾಡಿದ್ದಾರೆ, ಅವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು. ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮಿಂದಲೇ ಈಗ ಒಂದೊಳ್ಳೆ ಲೈಫ್ ನಡೀತಾ ಇದೆ. ಇನ್ನು ಮುಂದೆನೂ ಕೂಡ ಪರ್ಚೇಸ್ ಮಾಡೋರಿಗೆ ಖಂಡಿತ ವೆಲ್ಕಮ್ ಮಾಡ್ತೀನಿ. ಒಂದೊಳ್ಳೆ ತೋಟ ನೋಡ್ಕೊತಾರೆ ಎಲ್ಲ ಹೊರಗಳು ಹೇಗಿದೆ ಅಂತ. ಇದೇ ರೀತಿ ತೋಟಗಳು ಬೇಕು ಅಂದರೆ ಖಂಡಿತ ಸಂಪರ್ಕ ಮಾಡಿ, ಇನ್ನೂ ಲ್ಯಾಂಡ್ಸ್ ಇದೆ ಕೊಡ್ಸೋಣ. ಇಲ್ಲ ಖಾಲಿ ಲ್ಯಾಂಡ್ ಬೇಕಾದರೂ ಕೂಡ ನಮ್ಮ ಹತ್ರ ಸಿಗುತ್ತೆ. ನಮ್ಮನ್ನು ನಂಬಿ ಯಾರು ಬರ್ತಾರೆ ಅವ್ರಿಗೆ ಖಂಡಿತ ಒಂದು ಒಳ್ಳೆ ಲ್ಯಾಂಡ್ ಮಾಡಿಕೊಡೋದಂತೂ ಸತ್ಯ. ಬಟ್ ನಮ್ಮ ಎಲ್ಲ ಜವಾಬ್ದಾರಿ ಇಟ್ಟು ಬರಬೇಕು. ಬಂದರೆ ಖಂಡಿತ ಒಂದು ಒಳ್ಳೆ ಲ್ಯಾಂಡ್ ಮಾಡಿಕೊಡ್ತೇವೆ. 5 ಲಕ್ಷ, 10 ಲಕ್ಷ, 12 ಲಕ್ಷ, 15 ಲಕ್ಷ ಅಂತ ಲ್ಯಾಂಡ್ ಅಂತೂ ಸಿಗೋಲ್ಲ. ದಯವಿಟ್ಟು ಕೇಳೋಕ್ಕೋಗ್ಬಿಡಿ. ತುಂಬಾ ಕಮ್ಮಿ ರೇಟು ಸಿಗ್ತಾಯಿಲ್ಲ ಲ್ಯಾಂಡು. ಏನಿದ್ರು ಈಗ 15 ಲಕ್ಷ ಮೇಲೆ ಪರ್ ಎಕರ್ ಸ್ಟಾರ್ಟ್ ಆಗ್ತಿರೋದು. ಅದು ತುಂಬ ದೂರ ಹೋಗ್ಬೇಕಾಗುತ್ತೆ. 20-25 ಲಕ್ಷ ಹಾಕಿದ್ರೆ ಟಾರ್ ರೋಡಿಂದ ವಿತಿನ್ 1 ಕಿಲೋಮೀಟ್ರಲ್ಲಿ ಸಿಗ್ಬೋದು. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.